ಹರಿ ಓಂ. ಪ್ರೀತಿಯ ವೀಕ್ಷಕರಿಗೆಲ್ಲ ಭಗವತಿ ಸಂಕಲ್ಪಕ್ಕೆ ಸ್ವಾಗತ. ಹರೇ ರಾಮ. ವಾಮೇ ಭೂಮಿ ಸುತ ಪುರಶ್ಚ ಹನುಮಾನ್ ಪಶ್ಚಾತ್ ಸುಮಿತ್ರಾ ಸುತ ಶತ್ರುಘ್ನೋ ಭರತಶ್ಚ ವಾಮದಲಯೋ ವಾಯುವಾದಿ ಕೋಣೇಶು ಚ ಸುಗ್ರೀವಶ್ಚ ವಿಭೀಷಣಶ್ಚ ಯುವರಾಟ್ ತಾರಾಸುತೋ ಜಾಂಬವಾನ್ ಮಧ್ಯೆ ನೀರ ಸರೋಜ ಕೋಮಲರುಚಿಂ ರಾಮಂ ಭಜೆ ಶ್ಯಾಮಲಂ. ಶ್ರೀರಾಮಾಯ ನಮಃ. ಆತ್ಮೀಯರೇ, ಇಂದು 18ನೇ ತಾರೀಕು 7ನೇ ತಿಂಗಳು 2026ನೇ ಇಸ್ವಿ, ವಾರ ಶನಿವಾರ. ಈ ದಿವಸದ ಪಂಚಾಂಗ ಹೇಗಿದೆ, ಗ್ರಹಗಳ ಸ್ಥಿತಿ ಹೇಗಿದೆ, ಜೊತೆಯಲ್ಲಿ ರಾಶಿಫಲ ಏನಿದೆ ನೋಡೋಣ ಬನ್ನಿ. ಮೊದಲು ಪಂಚಾಂಗ. ಸ್ವಸ್ತಿಶ್ರೀ ವಿಜಯಾಭ್ಯುದಯ ನೃಪಶಾಲಿ ವಾಹನ ಗತಶಕ ವರ್ಷ 1948ನೇ ಮಂಗಳಕರ ಪರಾಭವ ನಾಮ ಸಂವತ್ಸರದ ದಕ್ಷಿಣಾಯಣ ಗ್ರೀಷ್ಮ ಋತು ಆಷಾಢ ಮಾಸದ ಶುಕ್ಲ ಪಕ್ಷದ ಚತುರ್ಥಿ ತಿಥಿ ಆಗಿರತಕ್ಕಂತಹದ್ದು. ವಾರ ಶನಿವಾರವಾಗಿದೆ. ಮಂದವಾಸರ ಅಂತ ಹೇಳುವವರು ಇದ್ದಾರೆ, ಸ್ಥಿರವಾಸರ ಹೇಳುವವರು ಇದ್ದಾರೆ. ವಾರ ಶನಿವಾರವಾಗಿದೆ. ಈ ದಿವಸ ನಕ್ಷತ್ರ ಪೂರ್ವ ಫಲ್ಗುನಿ ನಕ್ಷತ್ರ ಅರ್ಥಾತ್ ಪುಬ್ಬ ನಕ್ಷತ್ರ ಇರತಕ್ಕಂತಹದ್ದು. ಈ ದಿವಸದ ಯೋಗವನ್ನು ನೋಡುವಾಗ ವರಿಯಾನ್ ನಾಮ ಯೋಗ ಇದೆ. ಹೀಗಿರುವಾಗ ಖಗೋಳದ ಗ್ರಹ ಸ್ಥಿತಿ ಏನಿದೆ? ಮೇಷರಾಶಿಯಲ್ಲಿ ಯಾವುದೇ ಗ್ರಹ ಇಲ್ಲ. ವೃಷಭ ರಾಶಿಯಲ್ಲಿ ಅಂಗಾರಕನಿದ್ದಾನೆ. ಮಿಥುನ ರಾಶಿಯಲ್ಲಿ ಬುಧ ಸ್ವಕ್ಷೇತ್ರದಲ್ಲಿ. ಕರ್ಕಾಟಕ ರಾಶಿಯಲ್ಲಿ ರವಿ ಬಂದಿದ್ದಾನೆ, ಗುರುವಿನೊಟ್ಟಿಗಿದ್ದಾನೆ. ಜೊತೆಯಲ್ಲಿ ಲಗ್ನವೂ ಸಹಿತವಾಗಿ ಲಗ್ನ ಮತ್ತು ಮಾಂದಿ. ಕರ್ಕಾಟಕ ಲಗ್ನವಾಗಿದೆ, ಕರ್ಕಾಟಕ ಮಾಂದಿಯೇ ಆಗಿದೆ. ಸಿಂಹ ರಾಶಿಯಲ್ಲಿ ಶುಕ್ರನಿದ್ದಾನೆ, ಕೇತು ಇದ್ದಾನೆ, ಜೊತೆಯಲ್ಲಿ ಚಂದ್ರನಿದ್ದಾನೆ ಇವತ್ತಿನ ದಿವಸ. ಹೀಗಿರುವಾಗ ಮೇಷಾದಿ 12 ರಾಶಿಗಳ ಫಲಾಫಲಗಳು ಯಾವ ರೀತಿಯಲ್ಲಿ ಇರ್ತದೆ ಹೇಳುವಂತಹದ್ದನ್ನು ವೀಕ್ಷಣೆ ಮಾಡೋಣ. ಮೊದಲು ಮೇಷರಾಶಿ. ಮೇಷರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ ಸುಖಾಧಿಪತಿಯಾಗಿರ್ತಕ್ಕಂತಹ ಚಂದ್ರ ಪಂಚಮ ರಾಶಿಗೆ ಹೋಗಿದ್ದರಿಂದ ಮಕ್ಕಳಲ್ಲಿ ಬೇಸರ, ಮಕ್ಕಳ ಬಗ್ಗೆ ನಿಮಗೆ ಬೇಸರ ಬರಬಹುದು ಅಥವಾ ನಿಮ್ಮ ಬಗ್ಗೆ ಮಕ್ಕಳಲ್ಲಿ ಬೇಸರ ಕಾಣಬಹುದು. ಆರ್ಥಿಕವಾದಂತಹ ಮುಗ್ಗಟ್ಟು, ವ್ಯವಹಾರ ಕ್ಷೇತ್ರದಲ್ಲಿ ತೊಂದರೆಗಳು, ಸದಾ ಕಾಲದಲ್ಲೂ ಸಹಿತವಾಗಿ ಚಿಂತೆ ಆವರಿಸುವಂತಹ ಸಾಧ್ಯತೆ ಇದೆ. 7.5 ನಡೀತಾ ಇದೆ, ಆದರೆ ಬಾಧೆಯಲ್ಲಿ ರಾಹು ಇದ್ದಾನೆ. ಇವೆಲ್ಲವೂ ನಿಮಗೆ ತೊಂದರೆ ಕೊಡುವಂತಹ ಸಾಧ್ಯತೆ ಇದೆ. ಪರಿಹಾರಕ್ಕಾಗಿ ನೀವು ಸುಬ್ರಹ್ಮಣ್ಯೇಶ್ವರನ ಸೇವೆ ಜೊತೆಯಲ್ಲಿ ದುರ್ಗಾ ನಮಸ್ಕಾರ ಇತ್ಯಾದಿಗಳನ್ನು ಮಾಡಿಕೊಳ್ಳುವುದರಿಂದ ಕ್ಷೇಮ ಉಂಟಾಗುವಂತಹ ಸಾಧ್ಯತೆ ಇದೆ. ಮೇಷರಾಶಿಯವರು ವಿಶೇಷವಾಗಿ 9ರ ಸಂಖ್ಯೆಯ ಬಳಕೆ, ಕೆಂಪು ಬಣ್ಣದ ವಸ್ತ್ರ, ಪೂರ್ವ ದಿಕ್ಕು ಇವೆಲ್ಲ ನಿಮಗೆ ಹಿತವನ್ನು ತರುವಂತಹದ್ದು. ಮಾಡ್ಕೊಳ್ಳಿ, ಅನುಕೂಲವಾಗುತ್ತೆ ಮೇಷರಾಶಿಯವರು. ಈಗ ವೃಷಭ ರಾಶಿ. ವೃಷಭ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿ ಅಧಿಪತಿ ಆಗಿರತಕ್ಕಂತಹ ಶುಕ್ರನು ಚತುರ್ಥ ಭಾವದಲ್ಲಿದ್ದಾನೆ, ಕೇತುವಿನೊಟ್ಟಿಗಿದ್ದಾನೆ. ಹೀಗಾಗಿ ಸ್ವಲ್ಪ ಮಟ್ಟಿಗೆ ತೊಂದರೆ ತಾಪತ್ರೆಗಳು ಕಾಣಿಸುವಂತಹ ಸಾಧ್ಯತೆ ಇದೆ. ವ್ಯಾಪಾರ ವ್ಯವಹಾರವನ್ನು ಮಾಡತಕ್ಕಂಥವರಿಗೆ ಸ್ವಲ್ಪ ತೊಂದರೆ. ಪೆಟ್ರೋಲಿಯಂ ಇತ್ಯಾದಿ ಏನಾದರೂ ನೀವು ಮಾಡ್ತಾ ಇದ್ದೀರಿ, ಅವುಗಳಲ್ಲಿ ಲಾಭದ ನಿರೀಕ್ಷೆ ಇಟ್ಕೊಳ್ಬೇಡಿ. ಅಲ್ಲಿಂದಲ್ಲಿಗೆ ಆದೀತು. ಲಾಭದ ನಿರೀಕ್ಷೆ ಸುಳ್ಳಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ನೋಡಿ, ನಿಮ್ಮ ರಾಶಿಯಲ್ಲೇ ಕುಜನು ಇದ್ದದ್ದರಿಂದ ಶರೀರವು ಕೃಶವಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಅಥವಾ ಗಾಯಗಳಾಗುವಂತಹ ಸಾಧ್ಯತೆ ಇದೆ. ಇವತ್ತಿನ ದಿವಸ ತುಂಬ ಜಾಗೃತಿಯಾಗಿರಬೇಕು ವೃಷಭ ರಾಶಿಯವರು. ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದು ಸುದರ್ಶನ ಜಪ ಅಥವಾ ಸುದರ್ಶನ ಹೋಮದಲ್ಲಿ ಪಾಲ್ಗೊಳ್ಳುವುದು. ಸಾಧ್ಯವಾದರೆ ನೀವೇ ಮಾಡಿಸ್ಕೊಳ್ಳೋದು. ಅವುಗಳಿಂದ ನಿಮಗೆ ಅನುಕೂಲ ಉಂಟಾಗುವಂತಹ ಸಾಧ್ಯತೆಗಳು ಸಾಕಷ್ಟಿದೆ. ವೃಷಭ ರಾಶಿಯವರು ವಿಶೇಷವಾಗಿ ಬಿಳಿ ಬಣ್ಣದ ವಸ್ತ್ರ, ಪೂರ್ವ ದಿಕ್ಕು, ಅನ್ನಪೂರ್ಣೇಶ್ವರಿ ಆರಾಧನೆ ಇದೆಲ್ಲ ನಿಮಗೆ ಅನುಕೂಲವನ್ನು ತರುವಂತಹದ್ದು. ಮಾಡಿಕೊಳ್ಳಿ, ಶುಭ ಉಂಟಾಗ್ತದೆ ವೃಷಭ ರಾಶಿಯವರು ಇವತ್ತಿನ ಕಾಲದರ್ಶನದಂತೆ. ಈಗ ಮಿಥುನ ರಾಶಿ. ಮಿಥುನ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲಿ ಬುಧ ಇದ್ದಾನೆ ಸ್ವಕ್ಷೇತ್ರದಲ್ಲಿ. ವಿದ್ಯಾರ್ಥಿಗಳಿಗೆ ಅನುಕೂಲ, ವಿದ್ಯಾರ್ಜನೆಯನ್ನು ಮಾಡುವವರಿಗೆ ಯಶಸ್ಸಿನ ಕಾಲ, ವಿದ್ಯಾಕ್ಷೇತ್ರದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡುವವರಿಗೆ ಅನುಕೂಲ, ವಿದ್ಯಾಬೋಧಕರಿಗೆ ಅನುಕೂಲ, ಉಪನ್ಯಾಸಕರಿಗೆ ಅನುಕೂಲ, ಪ್ರವಚನಕಾರರಿಗೆ ಅನುಕೂಲ. ಇದಲ್ಲದೆ ವಿಶೇಷವಾಗಿ ಜ್ಞಾನವನ್ನು ಸಂಪಾದಿಸುವವರಿಗೂ ಅನುಕೂಲ, ವಿಜ್ಞಾನಿಗಳಿಗೆ. ನಿಮ್ಮ ರಾಶಿಯಲ್ಲೇ ಬುಧನು ಭದ್ರ ಯೋಗದಲ್ಲಿದ್ದರಿಂದ ಒಂದು ನೆಲೆಯನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯತೆ ಇದೆ. ಧನಸ್ಥಾನದಲ್ಲಿ ಗುರು ಇರುವುದರಿಂದ ಧನ ಸಮೃದ್ಧಿ, ಆರೋಗ್ಯ ವೃದ್ಧಿ, ವ್ಯಾಪಾರದಲ್ಲಿ ಸಿದ್ಧಿ ಇತ್ಯಾದಿಗಳನ್ನು ಪಡೆದುಕೊಳ್ಳುವುದಕ್ಕೆ ಅನುಕೂಲಕರವಾಗಿರತಕ್ಕಂಥದ್ದು ಮಿಥುನ ರಾಶಿಯವರಿಗೆ. ಕರ್ಮರಾಶಿಯಲ್ಲಿ ಶನಿ ಇದ್ದದರಿಂದ ಉದ್ಯೋಗದಲ್ಲಿ ಮಾತ್ರ ಸ್ವಲ್ಪ ಜಾಗ್ರತೆ ಬೇಕು. ಕಿರಿಕಿರಿ ಆದೀತು. ಪರಿಹಾರವನ್ನು ಕಂಡುಕೊಳ್ಳಿ. ಲಕ್ಷ್ಮೀನಾರಾಯಣನ ಉಪಾಸನೆಯನ್ನು ಮಾಡುವುದರಿಂದ ಇವತ್ತಿನ ದಿವಸ ನಿಮಗೆ ಕ್ಷೇಮ. ಇಂದು ನೀವು ಬಳಸಬೇಕಾಗಿರತಕ್ಕಂತಹ ಸಂಖ್ಯೆ ಬುಧನ ಸಂಖ್ಯೆ 5 ಬಳಸ್ಕೊಳ್ಳಿ. ಹಸಿರು ಬಣ್ಣದ ಬಟ್ಟೆಗಳು ನಿಮಗೆ ಅನುಕೂಲವನ್ನು ತರುತ್ತದೆ. ಉತ್ತರ ದಿಕ್ಕಿನ ವ್ಯವಹಾರ, ಪೂರ್ವ ದಿಕ್ಕಿನ ವ್ಯವಹಾರದಿಂದ ಕಾರ್ಯಸಿದ್ಧಿ ಆಗ್ತದೆ ಮಿಥುನ ರಾಶಿಯವರಿಗೆ ಇವತ್ತಿನ ಕಾಲದರ್ಶನದಲ್ಲಿ. ಈಗ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಗುರು ಇದ್ದಾನೆ, ಸರ್ವೇಶ್ವರ ಕಾರಕ,
ಹಂಸಯೋಗದ ಫಲವನ್ನು ಕೊಡ್ತಾ ಇದ್ದಾನೆ. ಅಂದಾಗ ಅತ್ಯಂತ ಶುಭದಾಯಕವಾದಂತಹ ಫಲ ಇರತಕ್ಕಂಥದ್ದು. ಕೆಲವರಿಗೆ ಜನ್ಮರಾಶಿಯರಿಗೆ ಗುರು ಬಂದಾಗ ತೊಂದರೆ ಇದೆ, ಕಷ್ಟ ಇದೆ ಹೇಳುವಂತಹ ಭಾವನೆ. ಆದರೆ ಗುರು ಉಚ್ಚನಾಗಿದ್ದಾನಲ್ಲ, ಉಚ್ಚ ಫಲವನ್ನು ಕೊಡುವಂತಹ ಸಾಮರ್ಥ್ಯ ಇದೆ ಅಂದಾಗ ಲಕ್ಷ ದೋಷ ಇದ್ದರೂ ಪರಿಹಾರ ಮಾಡುವಂತಹ ಶಕ್ತಿಯೂ ಇದೆ. ಆದ್ದರಿಂದ ಕರ್ಕಾಟಕ ರಾಶಿಯವರಿಗೆ ಶುಭದ ಕಾಲ ಅಂತ ಹೇಳ್ಬೋದು. ಆದರೆ ನಿಮ್ಮ ರಾಶಿಗೆ ಭಾಗ್ಯ ರಾಶಿಯಲ್ಲಿ ಶನಿ ಮಹಾತ್ಮ ಇದ್ದದ್ದರಿಂದ ಭಾಗ್ಯ ವೃದ್ಧಿಗೆ ಸ್ವಲ್ಪ ಆತಂಕ ಮೂಡುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಅನಿರೀಕ್ಷಿತವಾಗಿ ತಂದೆಗೆ ಅನಾರೋಗ್ಯ ಅಥವಾ ತಂದೆ ಮಾಡಿಟ್ಟಂತಹ ಆಸ್ತಿಪಾಸ್ತಿಗಳು ಕೈಬಿಟ್ಟು ಹೋಗುವಂತಹ ಸಂದರ್ಭ. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ವನದುರ್ಗಾ ಉಪಾಸನೆ ಅಥವಾ ದೀಪ ನಮಸ್ಕಾರ ಇತ್ಯಾದಿಗಳನ್ನು ಮಾಡಿಕೊಳ್ಳುವುದರಿಂದ ಕ್ಷೇಮ ಉಂಟಾಗ್ತದೆ. ಪಶ್ಚಿಮ ದಿಕ್ಕು ಅಥವಾ ದಕ್ಷಿಣ ದಿಕ್ಕಿನ ವ್ಯವಹಾರದಿಂದ ಅಭಿವೃದ್ಧಿ, ಬಿಳಿ ಬಣ್ಣದ ವಸ್ತ್ರಗಳು, 2 ನಿಮ್ಮ ಸಂಖ್ಯೆ, ದುರ್ಗಾದೇವತೆಯ ಉಪಾಸನೆ ಇವೆಲ್ಲ ಕರ್ಕಾಟಕ ರಾಶಿಯವರಿಗೆ ಶುಭವನ್ನು ತರುತ್ತದೆ. ಈಗ ಸಿಂಹರಾಶಿಯವರ ಫಲವನ್ನು ನೋಡುವಾಗ ಅಷ್ಟಮ ಶನಿ ಕಷ್ಟವನ್ನು ಕೊಡ್ತಾನೆ. ತುಂಬ ಜಾಗೃತಿಯಾಗಿರಬೇಕು. ಅಪಘಾತ ಭಯ, ವಾಹನದಲ್ಲಿ ತೊಂದರೆ, ವ್ಯಾಪಾರ ವ್ಯವಹಾರಗಳು ಮುಟ್ಟುಗೋಲು ಹಾಕುವಂತಹ ಸಂದರ್ಭ ಬರುವಂತಹದ್ದಿದೆ. ಸಾಲ ಜಾಸ್ತಿಯಾಗಿ ತೊಂದರೆಯನ್ನು ಅನುಭವಿಸ್ತೀರಿ. ಮನಸ್ಸಿಗೆ ನೆಮ್ಮದಿ ಇಲ್ಲ, ಮಲಗಿದರೆ ನಿದ್ದೆ ಬರೋದಿಲ್ಲ, ಕುಳಿತುಕೊಂಡರೆ ಯೋಚನೆ ಜಾಸ್ತಿ ಆಗುವಂತಹ ಸನ್ನಿವೇಶ. ಒಟ್ಟಾರೆ ಸಿಂಹರಾಶಿಯವರಿಗೆ ಸ್ವಲ್ಪ ಅಪಾಯದ ಸ್ಥಿತಿ ಇದೆ. ಉಪಾಯಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಮೃತ್ಯುಂಜಯನ ಉಪಾಸನೆ. ಕಷ್ಟ ಬಂದಾಗ ನಾವು ವೆಂಕಟರಮಣನ ಆರಾಧನೆ ಮಾಡ್ತೇವೆ. ದುಃಖ ಬಂದಾಗ ಮೃತ್ಯುಂಜಯನ ಉಪಾಸನೆಯನ್ನು ಮಾಡುವುದರಿಂದ ಕಷ್ಟದಿಂದ ಪಾರಾಗಲಿಕ್ಕೆ ಸಾಧ್ಯತೆ ಇರತಕ್ಕಂತಹದ್ದು. ಸಿಂಹರಾಶಿಯವರ ಸಂಖ್ಯೆ 1, ಕೆಂಬಣ್ಣ, ಜೊತೆಯಲ್ಲಿ ದಕ್ಷಿಣ ಪೂರ್ವ ದಿಕ್ಕುಗಳು ನಿಮಗೆ ಹಿತವನ್ನು ತರುವಂತಹ ದಿಕ್ಕುಗಳಾಗಿದೆ. ಮಾಡ್ಕೊಳ್ಳಿ, ಶುಭವಾಗುತ್ತೆ ಸಿಂಹರಾಶಿಯವರು. ಈಗ ಕನ್ಯಾ ರಾಶಿಯವರ ಫಲವನ್ನು ನೋಡುವಾಗ ಸಪ್ತಮದಲ್ಲಿ ಶನಿ ಮಹಾತ್ಮ ನಿಂತು ನೋಡ್ತಾ ಇದ್ದಾನೆ. ಶನಿಯ ಕೋಪದ ದೃಷ್ಟಿ ನಿಮ್ಮ ರಾಶಿಯ ಮೇಲೆ. ಹಾಗಂತ ಕರ್ಮರಾಶಿಯಲ್ಲಿ ನಿಮ್ಮ ರಾಶಿಯಾಧಿಪತಿ. ಒಳ್ಳೆಯ ಉದ್ಯೋಗದಲ್ಲಿ ಒಳ್ಳೆಯ ಯಶಸ್ಸು, ಉದ್ಯೋಗದಲ್ಲಿ ಹಿರಿಯವರಿಗೆ ಗೌರವವನ್ನು ಕೊಡುವುದರಿಂದ ಅನುಕೂಲ, ಮಾನಸಿಕ ಒತ್ತಡಗಳೆಲ್ಲ ದೂರವಾಗುವಂತಹ ಸಂದರ್ಭ, ವ್ಯಾಪಾರ ವ್ಯವಹಾರದಲ್ಲೂ ಅಭಿವೃದ್ಧಿಯಾಗುವಂತಹ ಲಕ್ಷಣ. ಅದರಲ್ಲೂ ಪುಸ್ತಕ ವ್ಯಾಪಾರಿಗಳಿಗೆ ಸಾಕಷ್ಟು ಅನುಕೂಲ ಉಂಟಾಗುವಂತಹ ಲಕ್ಷಣ ಇದೆ. ದೋಷ ನಿವಾರಣೆಗಾಗಿ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂಥದ್ದು ನಾರಾಯಣನ ಉಪಾಸನೆ ಮಾಡಿಕೊಳ್ಳಿ. ಮೋಕ್ಷ ನಾರಾಯಣನ ಉಪಾಸನೆ ಮಾಡಿದರೂ ಪರವಾಗಿಲ್ಲ, ಅಥವಾ ನೀವು ಸತ್ಯನಾರಾಯಣನ ಉಪಾಸನೆಯನ್ನು ಮಾಡಿದರೂ ಪರವಾಗಿಲ್ಲ. ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟಗಳು ದೂರವಾಗಿ ಸುಖ ಪ್ರಾಪ್ತಿ, ನೆಮ್ಮದಿ ಕಾಣುವಂಥ ಒಂದು ಸುಯೋಗದ ಕ್ಷಣಗಳು. 5 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಹಸಿರು ಬಣ್ಣ ನಿಮಗೆ ಆಗಿ ಬರ್ತದೆ. ಉತ್ತರ ದಿಕ್ಕಿನ ವ್ಯವಹಾರದಿಂದ ಕನ್ಯಾ ರಾಶಿಯವರಿಗೆ ಶುಭವನ್ನು ತರುತ್ತದೆ. ಈಗ ತುಲಾರಾಶಿಯವರ ಫಲವನ್ನು ನೋಡುವಾಗ ರಾಶಿಯಾಧಿಪತಿಯು ಶತ್ರು ರಾಶಿಯಲ್ಲಿದ್ದಾನೆ, ಬಾಧೆಯಲ್ಲಿದ್ದಾನೆ, ಆರೋಗ್ಯಕ್ಕೆ ತೊಂದರೆಯನ್ನು ಕೊಡ್ತಾನೆ. ದೇಹದಲ್ಲಿ ಬಾಧೆ, ಮನಸ್ಸಿಗೆ ಬಾಧೆ, ಆರ್ಥಿಕವಾಗಿ ಬಾಧೆ ಇತ್ಯಾದಿಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ತುಲಾರಾಶಿಯವರಿಗೆ. ನೋಡಿ, ನಿಮ್ಮ ರಾಶಿಯಿಂದ ಸಪ್ತಮಾಧಿಪತಿ ಅಷ್ಟಮ ಸ್ಥಾನದಲ್ಲಿದ್ದರಿಂದ ಸಂಸಾರದ ವಿಚಾರದಲ್ಲೂ ಸಹಿತವಾಗಿ ತೊಂದರೆಗಳು ಉಂಟಾಗುವಂತಹ ಸಾಧ್ಯತೆಗಳು. ದಾಂಪತ್ಯ ಜೀವನದಲ್ಲಿ ಬಿರುಸಿನ ಮಾತುಗಳು ಕೇಳಿಬರುವಂತಹ ಸಾಧ್ಯತೆ ಇವತ್ತಿನ ದಿವಸ. ಅಣ್ಣ ತಮ್ಮಂದಿರು ಸಿಟ್ಟುಗೊಳ್ಳುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಎಲ್ಲ ದೋಷ ನಿವಾರಣೆಗಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದೇನು? ಆಂಜನೇಯನ ಪ್ರಾರ್ಥನೆಯನ್ನು ಮಾಡುವುದರಿಂದ ಕ್ಷೇಮ ಉಂಟಾಗುವಂತಹ ಸಾಧ್ಯತೆಗಳು. ಮನಃಶಾಂತಿಗೆ, ಉದ್ಯೋಗದ ಯಶಸ್ಸಿಗೆ, ಕೌಟುಂಬಿಕವಾದಂತಹ ತಾಪತ್ರೆಗಳ ನಿವಾರಣೆಗೆ ಆಂಜನೇಯನ ಮಂತ್ರವನ್ನು ಪಠಿಸಿ, ಆಂಜನೇಯ ಗಾಯತ್ರಿಯನ್ನು ಪಠಿಸುವುದರಿಂದ ನಿಮ್ಮ ಕಷ್ಟಗಳೆಲ್ಲ ನಿವಾರಣೆಯಾಗಿ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣ. ಓಂ ಅಂಜನಾ ಸುತಾಯ ವಿದ್ಮಹೆ ವಾಯುಪುತ್ರಾಯ ಧೀಮಹಿ ತನ್ನೋ ಆಂಜನೇಯ ಪ್ರಚೋದಯಾತಿ ಮಂತ್ರವನ್ನು ಪಠಣ ಮಾಡಿಕೊಳ್ಳಿ. 6 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಬಿಳಿ ಬಣ್ಣದ ವಸ್ತ್ರಗಳು ನಿಮಗೆ ಹಿತವನ್ನು ತರ್ತದೆ. ಪಶ್ಚಿಮ ದಿಕ್ಕು ಉತ್ತರ ದಿಕ್ಕಿನಲ್ಲಿ ವ್ಯವಹಾರವನ್ನು ಇಟ್ಟುಕೊಳ್ಳಿ, ಶುಭವಾಗ್ತದೆ. ಈಗ ವೃಶ್ಚಿಕ ರಾಶಿಯವರ ಫಲವನ್ನು ನೋಡುವಾಗ ಪಂಚಮ ಶನಿಯ ಕಾಟ. 5ನೇ ಮನೆಯಲ್ಲಿ ಶನಿ ಇದ್ದಾನೆ. ಏನಾದರೂ ಸಣ್ಣ ಪುಟ್ಟ ವ್ಯವಹಾರದಲ್ಲಿ ತೊಡಕುಂಟಾಗುವಂತಹ ಸಾಧ್ಯತೆ. ವ್ಯಾಪಾರ ವ್ಯವಹಾರಗಳು ಸರಿಯಾಗಿ ನಡೆಯೋದಿಲ್ಲ. ಆರೋಗ್ಯಕ್ಕೆ ತೊಂದರೆ, ಮನಸ್ಸು ಸ್ವಲ್ಪ ದುರ್ಬಲಗೊಳ್ಳುತ್ತದೆ. ದೂರ ಪ್ರಯಾಣದಿಂದ ದೇಹ ಬಳಲುವಂತಹ ಸಾಧ್ಯತೆ. ಎದ್ದು ನಿಂತರೆ ತಲೆ ತಿರುಗ್ತದೆ, ಕೂತ್ಕೊಂಡೇ ಇದ್ದರೆ ಕಾಲು ಬಾಯ್ತದೆ. ಈ ರೀತಿಯೆಲ್ಲ ಆಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ವೃಶ್ಚಿಕ ರಾಶಿಯವರು ದೋಷ ನಿವಾರಣೆಗಾಗಿ ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆ ಮಾಡಿಕೊಳ್ಳಿ. 9ರ ಸಂಖ್ಯೆಯನ್ನು ಬಳಸ್ಕೊಳ್ಳಿ.
ಸಿಂಧೂರ ವರ್ಣದ ವಸ್ತ್ರವನ್ನು ಉಡಿ, ಜೊತೆಯಲ್ಲಿ ಸುಬ್ರಹ್ಮಣ್ಯನಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡುವುದರಿಂದ ನಿಮ್ಮ ಕಷ್ಟಗಳು ನಿವಾರಣೆಯಾಗಿ ಸುಖ ನೆಮ್ಮದಿಯನ್ನು ಕಾಣುವಂಥ ಒಂದು ಸುಯೋಗದ ಕ್ಷಣಗಳು. ಮಾಡ್ಕೊಳ್ಳಿ, ಶುಭವಾಗುತ್ತೆ. ವೃಶ್ಚಿಕ ರಾಶಿಯವರು. ಈಗ ಧನುರಾಶಿ. ಧನುರಾಶಿಯವರ ಫಲವನ್ನು ನೋಡುವಾಗ ಸಪ್ತಮಾಧಿಪತಿ ಸಪ್ತಮದಲ್ಲೇ ಇದ್ದದರಿಂದ ದಾಂಪತ್ಯದಲ್ಲಿ ಸುಖ ನೆಮ್ಮದಿ, ಮಕ್ಕಳ ಭವಿಷ್ಯವನ್ನು ಎದುರು ನೋಡುವಂತಹ ಒಂದು ಸಂದರ್ಭ. ಮಕ್ಕಳಿಗಾಗಿ ನೀವು ಮಾಡುವಂತಹ ಕೆಲಸ ಕಾರ್ಯಗಳನ್ನು ಅಭಿವೃದ್ಧಿ ಮಾಡಿಕೊಳ್ಳಿ. ಸುಖ ನೆಮ್ಮದಿಗಾಗಿ ನೀವು ವಿಶೇಷವಾದಂತಹ ಗುರುರಾಯರ ಸೇವೆಯನ್ನು ಮಾಡಿ. ಸಾಧ್ಯವಾದರೆ ಮಂತ್ರಾಲಯಕ್ಕೆ ಹೋಗಿ ಮಂಚಮ್ಮ ದೇವಿಯ ದರ್ಶನ ಮಾಡಿಕೊಳ್ಳಿ. ಮುಖ್ಯ ಪ್ರಾಣದ ದರ್ಶನ ಮಾಡಿಕೊಂಡು ರಾಯರ ಸೇವೆಯನ್ನು ಮಾಡುವುದರಿಂದ ಅಥವಾ ರಾಯರ ಸನ್ನಿಧಾನದಲ್ಲಿ ಹೆಜ್ಜೆ ನಮಸ್ಕಾರವನ್ನು ಮಾಡುವುದರಿಂದ ನಿಮ್ಮ ಅನುಕೂಲತೆಗಳೆಲ್ಲವೂ ಸಹಿತವಾಗಿ ಪೂರೈಸ್ತದೆ. ಆರೋಗ್ಯ ವೃದ್ಧಿಯಾಗ್ತದೆ. ವ್ಯಾಪಾರದಲ್ಲಿ ಯಶಸ್ಸನ್ನು ಕಾಣ್ತೀರಿ. ಜೊತೆಯಲ್ಲಿ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಸುವಂತಹ ಸ್ಥಾನ ಮಂತ್ರಾಲಯ. ಆದ್ದರಿಂದ ಮನೋನೆಮ್ಮದಿಗೆ ಮಂತ್ರಾಲಯ ಅತ್ಯುತ್ತಮ. ಮಾಡ್ಕೊಳ್ಳಿ, ಶುಭ ಉಂಟಾಗ್ತದೆ. ಧನುರಾಶಿಯವರು. ಧನುರಾಶಿಯವರ ಸಂಖ್ಯೆ 3 ಬಳಸ್ಕೊಳ್ಳಿ. ಹಳದಿ ಬಣ್ಣ, ಕೇಸರಿ ಬಣ್ಣದ ವಸ್ತ್ರಗಳು ನಿಮಗೆ ಹಿತವನ್ನು ತರುವಂತಹದ್ದು. ಉತ್ತರ ದಿಕ್ಕಿನ ವ್ಯವಹಾರದಿಂದ ಕಾರ್ಯಸಿದ್ಧಿ, ವಿಜಯ ಪ್ರಾಪ್ತಿ ಧನುರಾಶಿಯವರಿಗೆ. ಈಗ ಮಕರ ರಾಶಿ. ಮಕರ ರಾಶಿಯವರ ಫಲವನ್ನು ನೋಡುವಾಗ ಶತ್ರುಚಿಂತನ, ಮಕರೇ ಶತ್ರುಚಿಂತನ ಹೇಳುವ ಪ್ರಕಾರವಾಗಿ ಶತ್ರುಗಳಿಂದ ತೊಂದರೆ ಆದೀತು. ಕೆಟ್ಟ ಶತ್ರುಗಳು ನಿಮಗೆ ಆಗಾಗ ತೊಂದರೆ ಕೊಡುವಂತಹ ಸಾಧ್ಯತೆ ಇದೆ. ವ್ಯಾಪಾರ ವ್ಯವಹಾರದಲ್ಲಿ ಸೋಲು, ಉದ್ಯೋಗದಲ್ಲಿ ಯಶಸ್ಸು ಕಂಡರೂ ಸಹಿತವಾಗಿ ಅದರಿಂದ ಫಲಾಫಲಗಳು ಅಷ್ಟೇನೂ ಇರಲಿಕ್ಕಿಲ್ಲ. ಹೀಗಾಗಿ ಸ್ವಲ್ಪ ತಾಳ್ಮೆ ಕಳ್ಕೊಳ್ತೀರಿ. ಮನಸ್ಸು ದುಗುಡದಿಂದ ತುಂಬಿ ಹೋಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ಮಕರ ರಾಶಿಯವರಿಗೆ. ಮಕರ ರಾಶಿಯವರು 8 ನಿಮ್ಮ ಸಂಖ್ಯೆ ಬಳಸ್ಕೊಳ್ಳಿ. ಜೊತೆಯಲ್ಲಿ ಶನಿದೇವರ ಆರಾಧನೆಯನ್ನು ವಿಶೇಷವಾಗಿ ಮಾಡಿಕೊಳ್ಳುವುದರಿಂದ ಕ್ಷೇಮ ಇದೆ. ಜೊತೆಯಲ್ಲಿ ಕಪ್ಪು ಬಣ್ಣ, ಬಿಳಿ ಬಣ್ಣದ ವಸ್ತ್ರವನ್ನು ಧರಿಸಿಕೊಳ್ಳಿ. ಉತ್ತರ ದಿಕ್ಕಿನ ವ್ಯವಹಾರದಿಂದ ನಿಮಗೆ ಯಾವ ಅಡ್ಡಿಯೂ ಇರೋದಿಲ್ಲ. ಮಾಡ್ಕೊಳ್ಳಿ, ಶುಭವಾಗುತ್ತೆ. ಮಕರ ರಾಶಿಯವರು. ಈಗ ಕುಂಭರಾಶಿ. ಕುಂಭರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ರಾಹು ಇದ್ದಾನೆ. ಸ್ವಲ್ಪ ಚರ್ಮ ರೋಗ, ಆರೋಗ್ಯಕ್ಕೆ ತೊಂದರೆ, ತಲೆಯೆಲ್ಲ ಸಿಡೀತದೆ, ವ್ಯಾಪಾರ ವ್ಯವಹಾರಗಳಾಗೋದಿಲ್ಲ, ಮನಸ್ಸಿಗೆ ಒಂದು ರೀತಿಯಂತಹ ಅಗೋಚರ ಶಕ್ತಿಗಳ ತೊಂದರೆಗಳು ಕಾಣಿಸುವಂತಹ ಸಾಧ್ಯತೆ ಇರತಕ್ಕಂಥದ್ದು. 7ನೇ ಮನೆಯಲ್ಲಿ ಶುಕ್ರಕೇತುವಿನ ದೃಷ್ಟಿ. ಹೀಗಾಗಿ ಕೆಲವರಿಗೆ ಬ್ರಹ್ಮರಾಕ್ಷಸಾದಿ ಪೀಡೆಗಳು ಕಾಡುವಂತಹ ಸಾಧ್ಯತೆ ಇರತಕ್ಕಂಥದ್ದು ಕುಂಭರಾಶಿಯವರಿಗೆ. ದೋಷ ನಿವಾರಣೆಗಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಮಹಾವಿಷ್ಣುವಿನ ಪೂಜೆ. ಬ್ರಹ್ಮರಾಕ್ಷಸ ಉಚ್ಚಾಟನೆ ಮಾಡಿಕೊಳ್ಳುವುದರಿಂದ ಕ್ಷೇಮ ಉಂಟಾಗ್ತದೆ. ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿ ಆಗುವುದಕ್ಕೋಸ್ಕರವಾಗಿ ನೀವು ಶುಕ್ರ ಮಂತ್ರವನ್ನು ಜಪಿಸುವುದರಿಂದ ಅಥವಾ ಔದುಂಬರ ವೃಕ್ಷಕ್ಕೆ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡುವುದರಿಂದ, ಔದುಂಬರ ವೃಕ್ಷ ಅಂದರೆ ಅತ್ತಿ ಮರಕ್ಕೆ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡುವುದರಿಂದ ನಿಮ್ಮ ಕಷ್ಟಗಳು ದೂರವಾಗಿ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣ ಕುಂಭರಾಶಿಯವರಿಗೆ. ಕುಂಭರಾಶಿಯವರು ಕಪ್ಪು ಬಣ್ಣ ಅಥವಾ ನೀಲ ವಸ್ತ್ರವನ್ನು ಧಾರಣೆ ಮಾಡುವುದರಿಂದ ಕ್ಷೇಮ. ಉತ್ತರ ದಿಕ್ಕಿನ ವ್ಯವಹಾರದಿಂದ ನಿಮಗೆ ಅಭಿವೃದ್ಧಿ ಆಗ್ತದೆ. ಜೊತೆಯಲ್ಲಿ ಮೃತ್ಯುಂಜಯನ ಆರಾಧನೆ ಅಥವಾ ಮಹಾಮೃತ್ಯುಂಜಯನ ಆರಾಧನೆ ಅಥವಾ ಕಾಲಮೃತ್ಯುಂಜಯನ ಆರಾಧನೆ ಮಾಡಿಕೊಳ್ಳುವುದರಿಂದ ನಿಮಗೆ ಕ್ಷೇಮ ಇದೆ. ಈಗ ಮೀನರಾಶಿ. ಮೀನರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಶನಿ ಮಹಾತ್ಮನಿದ್ದಾನೆ. ಆದರೆ ನಿಮ್ಮ ರಾಶಿಯ ಅಧಿಪತಿಯಾದಂಥ ಗುರುವಿನ ದೃಷ್ಟಿ ಇದೆ. ಗುರು ಶನಿಯರ ದೃಷ್ಟಿ ಇರುವುದರಿಂದ ನಿಮ್ಮ ರಾಶಿಗೆ ಅನುಕೂಲತೆಗಳು. ಮೀನೇ ಚಿಂತಾಚ ದೈವಿಕೆ, ದೈವ ಬಲ ಬೇಕು. ಅದಕ್ಕೋಸ್ಕರವಾಗಿ ನೀವು ದೈವ ಬಲವನ್ನು ಸಂಪಾದಿಸಬೇಕು. ನಿಮ್ಮ ವಿಜಯಕ್ಕಾಗಿ ಯಾವ ದೇವರನ್ನು ನಂಬಬೇಕು? ಮಂದೇತು ಭೂತನಾಥನ ಆರಾಧನೆ ಮಾಡ್ಕೊಳ್ಳಿ, ಅಥವಾ ಭೂತರಾಜನ ಆರಾಧನೆ ಮಾಡ್ಕೊಳ್ಳಿ, ಅಥವಾ ವೀರಭದ್ರನ ಅನುಗ್ರಹವನ್ನು ಪಡ್ಕೊಳ್ಳಿ, ಅಥವಾ ಹೆಣ್ಣು ದೇವತೆಯಾಗಿ ಭದ್ರಕಾಳಿಯ ಅಮ್ಮನವರ ದರ್ಶನ ಮಾಡ್ಕೊಳ್ಳಿ. ಆಗ ನಿಮಗಿರ್ತಕ್ಕಂಥ ದೋಷಗಳು ಪರಿಹಾರವಾಗಿ ಸುಖ ನೆಮ್ಮದಿ ಇವತ್ತಿನ ದಿವಸ ಮೀನರಾಶಿಯವರಿಗೆ. ಮೀನರಾಶಿಯವರು ವಿಶೇಷವಾಗಿ 3 ನಿಮ್ಮ ಸಂಖ್ಯೆ ಬಳಕೆಗೆ ಯೋಗ್ಯ. ಹಳದಿ ಬಣ್ಣದ ವಸ್ತ್ರ ನಿಮಗೆ ಉಡುವುದಕ್ಕಾಗಿ ಉತ್ತರ ದಿಕ್ಕಿನಲ್ಲಿ ವ್ಯವಹಾರವನ್ನು ಮಾಡುವುದರಿಂದ ನಿಮಗೆ ಕ್ಷೇಮ ಇದೆ. ಮಾಡ್ಕೊಳ್ಳಿ, ಶುಭವಾಗುತ್ತೆ. ಮೀನರಾಶಿಯವರು ಇವತ್ತಿನ ಕಾಲಲಕ್ಷಣದಲ್ಲಿ. ವೀಕ್ಷಕರೇ, 12 ರಾಶಿಯವರು ಸಹಿತವಾಗಿ ಇಂದಿನ ಸಕಲ ದೋಷ ನಿವಾರಣೆಗಾಗಿ ನೀವು ಆಂಜನೇಯನ ಉಪಾಸನೆಯನ್ನು ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟಗಳೆಲ್ಲ ನಿವಾರಣೆಯಾಗಿ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣ. ವೀಕ್ಷಕರೇ, ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಲೈಕ್ ಕೊಡಿ. ನಂಬರ್ಗಳ ಕೆಳಭಾಗದಲ್ಲಿ ಬರ್ತಾ ಇದೆ, ಉಪಯೋಗಿಸ್ಕೊಳ್ಳಿ. ಭಗವತಿ ಸಂಕಲ್ಪ ಬೆಳಗ್ಗೆ 7 ಗಂಟೆಗೆ ಬರ್ತದೆ ಹೇಳುವಂಥದ್ದನ್ನು ನಿಮ್ಮವರಿಗೆ ತಿಳಿಸಿ. ಶುಭವಾಗಲಿ. ಶುಭವಸ್ತು. ನಮಸ್ಕಾರಗಳು.